ನಮ್ಮ ಭಾರತ ಪುಣ್ಯ ಪಾವನ ದೇವಾಲಯಗಳ ರಾಶಿಯನ್ನೇ ಒಡಲಲ್ಲಿಟ್ಟುಕೊಂಡಿರುವಂತಹ ದೇಶ. ಅನಾದಿ ಕಾಲದಿಂದಲೂ ಇಲ್ಲಿಯವರಿಗೆ ದೇವಾಲಯಗಳ ಬಗ್ಗೆ ಅದೇನೋ ಪ್ರೀತಿ. ಆದ್ರೆ ಒಂದು ದೇವಾಲಯವನ್ನ ಬರೀ ದೇವರ ಪೂಜೆಗೆ ಮಾತ್ರ ಕಟ್ಟೋದಾ ಅಥವಾ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆಯಾ ಅಂತ ಶ್ರೀರಾಮನ ದೇವಾಲಯದ ಉದ್ಘಾಟನೆಯ ಈ ಸುಸಮಯದಲ್ಲಿ ತಿಳ್ಕೊಳ್ಳುವಂತಹ ಸಣ್ಣ ಪ್ರಯತ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ಈ ಪುಣ್ಯ ಸ್ಥಳಗಳು ಬರೀ ದೇವರ ಮೇಲಿನ ಭಕ್ತಿಯ ತೋರ್ಪಡಿಕೆಗೆ ಮಾತ್ರವಲ್ಲದೆ ಅದು ಆ ಸಾಮ್ರಾಜ್ಯದ ಆರ್ಥಿಕತೆಗೂ ಕೊಡುಗೆ ನೀಡುತ್ತಿತ್ತು ಅನ್ನೋದು ಖಂಡಿತ ಅಚ್ಚರಿಯ ವಿಷಯ. ಅದರ ಬಗ್ಗೆ ಒಂದು ವರದಿ ನೋಡೋಣ ಬನ್ನಿ. ಇತಿಹಾಸ ತಿಳಿದಾಗಿನಿಂದಲೂ ನಾವು ಹೆಚ್ಚು ಹೆಚ್ಚು ಕೇಳಿದ್ದು ದೇವಸ್ಥಾನಗಳ ಬಗ್ಗೆಯೇ. ಆದ್ರೂ ನಮ್ಮಲ್ಲಿ ಅಷ್ಟೊಂದು ದೇವಸ್ಥಾನಗಳನ್ನ ಯಾಕೆ ಕಟ್ತಿದ್ರು ಅನ್ನೋ ಪ್ರಶ್ನೆಗೆ ನಿಜವಾದ ಉತ್ತರ ಗೊತ್ತಿಲ್ಲ ಅನ್ನೋದೇನೆ. ಯಾರೋ ಯುದ್ಧ ಗೆದ್ದ ನೆನಪಿಗೆ ಕಟ್ಸಿದ್ರೆ ಇನ್ಯಾರೋ ಹರಕೆ ತೀರ್ಸೋಕೆ ಕಟ್ಸಿದ್ರು, ಮತ್ಯಾರೋ ದೇವರ ಭಕ್ತಿಗೆ ಕಟ್ಸಿದ್ರು ಅಂತೆಲ್ಲ ಕೇಳಿದ್ದೇವೆಯೇ ಹೊರತು ಅದಕ್ಕಿರುವ ಆರ್ಥಿಕ ಹಿನ್ನೆಲೆಯ ಕುರಿತು ನಮಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಒಂದು ದೇವಾಲಯ ಆ ಸಾಮ್ರಾಜ್ಯದ ಜನರಿಗೆ ಕೊಡುತ್ತಿದ್ದ ಕೆಲಸ, ಅದರಿಂದ ಬರುತ್ತಿದ್ದ ಆದಾಯ, ದೇವಸ್ಥಾನ ಸಮುದಾಯಕ್ಕೆ ಬಳಕೆಯಾಗುತ್ತಿದ್ದ ರೀತಿ ಇವನ್ನೆಲ್ಲ ಅರ್ಥ ಮಾಡಿಸೋ ಕೆಲಸ ನಮ್ಮ ಇತಿಹಾಸಕಾರರಿಂದ ಆಗಲೇ ಇಲ್ಲ. ಹಾಗೆ ನೋಡ ಹೋದ್ರೆ ಆಗಿನ ದೇವಾಲಯಗಳೇ ಆಗಿನ ಇಂಡಸ್ಟ್ರಿಗಳಾಗಿದ್ದುವು ಅಂದ್ರೆ ಅಚ್ಚರಿಯಾಗೋದು ಸಹಜವೇ. ಹಿಂದೆಲ್ಲ ರಾಜ ಮಹಾರಾಜರುಗಳು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು. ಅಜ್ಜ, ಮಗ, ಮೊಮ್ಮಗ ಹೀಗೆ ತಲೆಮಾರುಗಳೇ ದೇವಾಲಯ ಕಟ್ಟೋ ಕೆಲಸದಲ್ಲಿ ತೊಡಗಿಕೊಳ್ತಿದ್ರು. 1ನೇ ಪುಲಕೇಶಿ ದೇವಾಲಯ ಕಟ್ಟೋಕೆ ಶುರು ಮಾಡಿದ್ರೆ 2ನೇ ಪುಲಕೇಶಿಯ ಮೊಮ್ಮಗ ಅದನ್ನ ಪೂರ್ಣಗೊಳಿಸಿದನಂತೆ. 60 ವರ್ಷಗಳ ಕಾಲ ಆ ದೇವಾಲಯವನ್ನ ಕಟ್ಟಲಾಯ್ತಂತೆ. ಇಂಥ ಸಾಕಷ್ಟು ವಿವರಗಳನ್ನ ಇತಿಹಾಸದಲ್ಲಿ ನಾವು ಕೇಳಿದ್ದೇವೆ, ಓದಿದ್ದೇವೆ. ಅದೇ ರೀತಿ ರಾಮ ಮಂದಿರವು ಕೂಡ ಈಗಿನ ಟೆಂಪಲ್ ಎಕಾನಮಿಗೆ ಅತ್ಯುತ್ತಮ ಉದಾಹರಣೆಯಾಗಲಿದೆ. ರಾಮ ಮಂದಿರ ಕಟ್ಟೋದಕ್ಕೆ ಈವರೆಗೂ ಸಾವಿರಾರು ಕೋಟಿ ಖರ್ಚಾಗಿದೆ. ಆದ್ರೆ ರಾಮ ಮಂದಿರ ಇದರ 10 ಪಟ್ಟು ಹಣವನ್ನ ಸಮಾಜಕ್ಕೆ ವಾಪಸ್ ಕೊಡಲಿದೆ. ಅದು ಹೇಗೆ ಅಂತ ತಿಳ್ಕೋಬೇಕಾದ್ರೆ ನಾವು ಅದನ್ನ ಕಟ್ಟೋಕೆ ಎಷ್ಟು ಖರ್ಚಾಯ್ತು ಅನ್ನೋದ್ರಿಂದ ಹಿಡಿದು ಮುಗಿಯೋವರೆಗೂ ಎಷ್ಟು ಖರ್ಚಾಗಲಿದೆ ಅನ್ನೋದನ್ನ ನೋಡ್ಬೇಕು. ಇದರ ಬಗ್ಗೆ ಖ್ಯಾತ ಹಣಕಾಸು ತಜ್ಞರಾದ ರಂಗಸ್ವಾಮಿ ಮೂಕನಹಳ್ಳಿಯವರು ಕೊಡೋಂಥ ವಿವರಣೆ ಅತ್ಯದ್ಭುತವಾಗಿದೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠೆ ಆದ ಮೇಲೆ ಅಯೋಧ್ಯೆಗೆ ದಿನಕ್ಕೆ 5 ಲಕ್ಷ ಜನ ಭೇಟಿ ಕೊಡಲಿದ್ದಾರೆ ಅನ್ನೋ ಅಂದಾಜಿದೆ. ಅದರಲ್ಲಿ ಕೇವಲ 1 ಲಕ್ಷದಷ್ಟು ಜನ ಭೇಟಿ ಕೊಟ್ಟರೂ ಕೂಡ ಅವರ ಊಟ, ವಸತಿ, ದರ್ಶನ ಅಂತ ದಿನಕ್ಕೆ ಕನಿಷ್ಠ 5,000 ರೂಪಾಯಿ ಖರ್ಚು ಮಾಡಿಯೇ ಮಾಡ್ತಾರೆ. ಹೇಗೆ ನೋಡಿದ್ರು ಕೇವಲ 22 ದಿನದಲ್ಲೇ ರಾಮ ಮಂದಿರ ಕಟ್ಟಿದ ಹಣ ವಾಪಸ್ ಬಂದ್ಬಿಡುತ್ತೆ ಅಂತಾರೆ ಮೂಕನಹಳ್ಳಿಯವರು. ಇಷ್ಟು ಕೋಟಿ ಜನಸಂಖ್ಯೆ ಇರುವಾಗ ಅದು ಖಂಡಿತ ಸಾಧ್ಯವೇ? ಒಮ್ಮೆ ರಾಮ ಮಂದಿರ ಓಪನ್ ಆಯ್ತು ಅಂದ್ರೆ ಪ್ರವಾಸಿಗರ ದಂಡೆ ಅಲ್ಲಿಗೆ ಹೋಗಲಿದೆ. ಹೊರಗಿನವರು ಬರ್ತಿದ್ದಂತೆ ಅಯೋಧ್ಯೆಯಲ್ಲಿ ಊಟ, ವಸತಿಗೆ ಯಾವ ಪರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿದೆ ಅಂದ್ರೆ ಅಲ್ಲಿನ ಸ್ಥಳೀಯರು ಈಗಾಗಲೇ ತಮ್ಮ ತಮ್ಮ ಮನೆಯ ಜಗುಲಿ ಕೋಣೆಗಳನ್ನೇ ರೂಮುಗಳನ್ನಾಗಿ ಪರಿವರ್ತಿಸತೊಡಗಿದ್ದಾರೆ. ಇದರ ಜೊತೆ ಇನ್ನೊಂದಿಷ್ಟು ಹೊಸ ಕಟ್ಟಡಗಳು ತಲೆ ಎತ್ತುತ್ತಿವೆ. ಇವೆಲ್ಲ ಅದೆಷ್ಟು ಉದ್ಯೋಗಗಳನ್ನ ನಿರ್ಮಿಸಬಹುದು ಯೋಚನೆ ಮಾಡಿ. ಅದು ಅಲ್ಲದೆ ಅಯೋಧ್ಯೆಯ ಭೂಮಿಗೆ ಇನ್ನು ಚಿನ್ನದ ಬೆಲೆ ಬರಲಿದೆ. ಅಲ್ಲಿನ ರಿಯಲ್ ಎಸ್ಟೇಟ್ ದರ ಆಕಾಶಕ್ಕೇರಲಿದೆ. ಇಷ್ಟೆಲ್ಲ ಆಗುತ್ತಿರೋದು ಕೇವಲ ಒಂದು ಮಂದಿರದಿಂದ. ಒಂದು ಪ್ರದೇಶಕ್ಕೆ ಒಂದು ಇಂಡಸ್ಟ್ರಿ ಬಂದ್ರೆ ಅಲ್ಲಿ ಹಲವರಿಗೆ ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನೋದು ಯುರೋಪಿಯನ್ ಕಾನ್ಸೆಪ್ಟ್. ಆದ್ರೆ ಒಂದು ಪ್ರದೇಶದಲ್ಲಿ ಒಂದು ಬೃಹತ್ ದೇವಾಲಯ ತಲೆ ಎತ್ತಿದ್ರೆ ಅಲ್ಲೂ ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನೋದು ಭಾರತದ ಕಾನ್ಸೆಪ್ಟ್. ಹಾಗಾಗಿ ಇದು ಭಾರತದ ಆಧ್ಯಾತ್ಮ ಹಿನ್ನೆಲೆಗೆ, ಧಾರ್ಮಿಕ ಹಿನ್ನೆಲೆಗೆ ಹೊಂದುವ ಅತ್ಯಂತ ಸರಿಯಾದ ಡೆವಲಪ್ಮೆಂಟ್ ಮಾಡೆಲ್. ನಮ್ಮ ಮುಕ್ಕಾಲು ಪಾಲು ಜನಗಳು ದೇವರು, ಧರ್ಮವನ್ನ ನಂಬಿ ಫಾಲೋ ಮಾಡುವವರಾಗಿರೋದ್ರಿಂದ ಇಲ್ಲಿ ಈ ಇಂಡಸ್ಟ್ರಿ ಮಾಡೆಲ್ನಷ್ಟೇ ಟೆಂಪಲ್ ಮಾಡೆಲ್ ಕೂಡ ವರ್ಕ್ ಆಗುತ್ತೆ. ದೇವಾಲಯಗಳು ಭಾರತದ ಆಧ್ಯಾತ್ಮ ಹಿನ್ನೆಲೆಗೆ, ಧರ್ಮದ ಹಿನ್ನೆಲೆಗೆ ಹೊಂದುವಂತಹ ಅತ್ಯಂತ ಸರಿಯಾದ ಡೆವಲಪ್ಮೆಂಟ್ ಮಾಡೆಲ್. ಹಾಗಾಗಿ ಇದನ್ನ ಟೆಂಪಲ್ ಎಕಾನಮಿ ಅನ್ನೋ ಬದಲು ಟೆಂಪಲ್ ಇಂಡಸ್ಟ್ರಿ ಅಂತಾನೆ ಕರೀಬಹುದು. ಇದಕ್ಕೊಂದು ಮಿನಿಸ್ಟ್ರಿ ತೆರೆದ್ರೂ ತಪ್ಪಿಲ್ಲ.
ಹೀಗಾಗಿ ಬಿಜೆಪಿ ತನ್ನ ಲಾಭಕ್ಕೆ ರಾಮ ಮಂದಿರ ಕಟ್ತು ಅನ್ನುವರು ಸ್ವಲ್ಪ ಈ ನಿಟ್ಟಿನಲ್ಲೂ ಯೋಚನೆ ಮಾಡಬೇಕು. ಹಿಂದೂಗಳಲ್ಲಿ ಶೈವರು, ವೈಷ್ಣವರು, ದ್ವೈತಿ, ಅದ್ವೈತಿ, ಬ್ರಾಹ್ಮಣ, ದಲಿತ ಅನ್ನುವಂಥ ಹಲವು ಬಗೆಯ ಭಿನ್ನತೆ ಇರಬಹುದು. ಆದ್ರೆ ಅವರನ್ನೆಲ್ಲ ಒಗ್ಗೂಡಿಸೋದು ಒಬ್ಬ ಶ್ರೀರಾಮ. ಅವನು ಶೈವರಿಗೂ ಪ್ರಿಯ, ವೈಷ್ಣವರಿಗೂ ಪ್ರಿಯ. ರಾಮನನ್ನ ಜಪಿಸೋದಕ್ಕೆ ಜಾತಿ ಕಟ್ಟಳೆಗಳಿಲ್ಲ, ವರ್ಗ ಪಂಗಡಗಳ ಹಂಗಿಲ್ಲ. ಹಾಗಾಗಿ ಅಯೋಧ್ಯೆ ಕ್ರಿಶ್ಚಿಯನ್ನರ ವ್ಯಾಟಿಕನ್ ಸಿಟಿ ಅಂತೆ, ಮುಸಲ್ಮಾನರ ಮೆಕ್ಕಾ ಮದೀನಾದಂತೆ ಅತ್ಯಂತ ಪುಣ್ಯ ಪಾವನ ಶ್ರೇಷ್ಠ ಭೂಮಿ ಎಂದೇ ಪ್ರಪಂಚದಾದ್ಯಂತ ಗುರುತಿಸಿಕೊಳ್ಳಲಿದೆ ಅನ್ನೋದಂತೂ ಸಾರ್ವಕಾಲಿಕ ಸತ್ಯ. ಇಂಥ ಇನ್ನಷ್ಟು ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೀಕ್ಷಾ ನ್ಯೂಸ್. ಇನ್ನಷ್ಟು ಅಪ್ಡೇಟ್ ಪಡೆಯೋದಕ್ಕೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.